ಇವಾಗ ನಾವು ಮಾಡ್ತಾ ಇರೋ ಎಕ್ಸಸೈಸು ಕ್ಲೋಸ್ ಗ್ರಿಪ್ ರೋಯಿಂಗು. ಸೊ ಕ್ಲೋಸ್ ಗ್ರಿಪ್ ರೋಯಿಂಗಲ್ಲಿ ಈ 2 ಥರದ ವೇರಿಯೇಷನ್ಸ್ ಇದೆ. ಯಾವ ಹ್ಯಾಂಡಲ್ಗೆ ಯಾವ ಗ್ರಿಪ್ಗೆ ಯಾವ ಹ್ಯಾಂಡಲ್ ಯೂಸ್ ಮಾಡಬೇಕು ಅನ್ನೋದು ನೋಡೋಣ ಫಸ್ಟು. ಸೊ ಈ 2 ಗ್ರಿಪ್ಪಲ್ಲಿ ಒಂದು ಪಾಯಿಂಟಿಂಗ್ ಔಟ್ ಇದೆ, ಈ ಥಂಬ್ ಸಪೋರ್ಟ್ ಮಾಡೋದು ಔಟರ್ ಇದೆ, ಇದು ಇನ್ವರ್ಡ್ಸ್ ಇದೆ. ಓಕೆ, ಫಸ್ಟ್ ಎಲ್ಲದಕ್ಕಿಂತ ಚಿಕ್ಕದು ಇದರಲ್ಲಿ ಏನಿದೆ ಪಾಯಿಂಟಿಂಗ್ ಔಟ್ ಇದೆಯಲ್ಲ, ಸೊ ದಿಸ್ ಮೀನ್ಸ್ ಇದ್ರ ಮೇಲೆ ಥಂಬ್ ಸಪೋರ್ಟರ್ ಆಚೆ ಇರಬೇಕು ಯಾವಾಗಲೂ. ಸೊ ಇದು ಥಂಬ್ ಸಪೋರ್ಟ್ ಹಿಂಗೆ ಇಟ್ಕೊಂಡ್ರೆ, ಸೊ ದ್ಯಾನ್ ಇಟ್ ಈಸ್ ಅ ಪಾಮ್ ಫೇಸಿಂಗ್ ಡೌನ್ವರ್ಡ್ಸ್, ಪಾಮ್ ಫೇಸಿಂಗ್ ಅಪ್ವರ್ಡ್ಸ್. ಸ್ಟ್ರೆಚ್. ಈ ಗ್ರಿಪ್ಪಲ್ಲಿ ಪಾಮ್ ಫೇಸಿಂಗ್ ಡೌನ್ವರ್ಡ್ಸ್, ಅಂದರೆ ಇದರಲ್ಲಿ ಥಂಬ್ ಇದ್ರ ಮೇಲೆ ಸಪೋರ್ಟ್ ಆಗಿರಬೇಕು. ಬಟ್ ವಾಟ್ ಇಸ್ ದ ಡಿಫ್ರೆನ್ಸ್ ಅನ್ನೋದಂದರೆ, ಸೊ ಈ ಥರ ಮಾಡೋದರಲ್ಲಿ ಎಲ್ಬೋಸು ಇಷ್ಟು ವೈಡ್ ಹೋಗುತ್ತೆ. ಸೊ ಇದರಲ್ಲಿ ನಿಮಗೆ ಮಿಡ್ ಬ್ಯಾಕು ಜಾಸ್ತಿ ಸ್ಕ್ವೀಸ್ ಆಗೋದಿಲ್ಲ, ಯಾಕಂದರೆ ಇಲ್ಲೇ ಸ್ಟಾಪ್ ಆಗೋದ್ರಿಂದ. ಸೊ ಮೇನ್ ಪ್ರಯಾರಿಟಿ ಬಂದು ಸ್ಟ್ರೆಚ್ ಆಗಬೇಕು ನಿಮಗೆ ಫುಲ್ಲಾಗಿ. ಸೊ ಸ್ಟ್ರೆಚ್ ಆಗೋದ್ರಿಂದ ನಿಮಗೆ ಲೋವರ್ ಲ್ಯಾಟಿಂದ ಸ್ಟ್ರೆಚ್ ಆಗಬೇಕು. ಸೊ ಫ್ಲೆಕ್ಸ್ ಇಷ್ಟೇ ಆಗುತ್ತೆ. ಸೊ ಬೇರೆ ವೈಡ್ ಆ್ಯಂಗಲ್ ಮಾಡಿದಾಗ ನಿಮಗೆ ಎಲ್ಬೋಸ್ ಇಲ್ಲೋರ್ಗೆ ಹೋಗೋದ್ರಿಂದ ಟ್ರ್ಯಾಪ್ಸ್ ಆಗುತ್ತೆ, ಇದರಲ್ಲಿ ಟ್ರ್ಯಾಪ್ಸ್ ಎಲ್ಲ ಆಗೋದಿಲ್ಲ. ಸೊ ಫೋಕಸ್ ಮೋರ್ ಆನ್ ಸ್ಟ್ರೆಚಿಂಗ್ ಪಾರ್ಟ್, ಬಟ್ ಫ್ಲೆಕ್ಸ್ ಇಷ್ಟೇ ಆಗುತ್ತೆ. ಸೊ ರಿವರ್ಸ್ ಆರ್ಮಲ್ಲಿ ಎಲ್ಬೋಸ್ ಕ್ಲೋಸ್ ಆಗುತ್ತೆ, ಇಷ್ಟು ವೈಡ್ ಇರೋಲ್ಲ, ಎಲ್ಬೋ ಹಿಂಗೆ ಹೋಗೋದ್ರಿಂದ ಯು ಕ್ಯಾನ್ ಪುಲ್ ಇಟ್ ಓನ್ಲಿ ಟಿಲ್ ಹಿಯರ್. ಸೊ ಬೋತ್ ಆರ್ ದ ಸೇಮ್, ಟಾರ್ಗೆಟ್ ಇಸ್ ಸೇಮ್, ಬಟ್ ಡಿಪೆಂಡ್ಸ್ ಆನ್ ವಿಚ್ ಒನ್ ಈಸ್ ಮೋರ್ ಕಂಫರ್ಟಬಲ್ ಎಟ್. ಸೊ ಒಬ್ರಿಗೆ ಇದು ಇಷ್ಟ ಆಗುತ್ತೆ, ಒಬ್ರಿಗೆ ಇದು ಇಷ್ಟ ಆಗುತ್ತೆ. ಎರಡರಲ್ಲಿ ಎರಡು ಸೇಮೇ ಬರುತ್ತೆ ಆಲ್ಮೋಸ್ಟ್, ಜಾಸ್ತಿ ಡಿಫ್ರೆನ್ಸ್ ಬರೋದಿಲ್ಲ ವರ್ಕೌಟಲ್ಲಿ. ಮೋಸ್ಟ್ ಇಂಪಾರ್ಟೆಂಟ್ ಇಸ್ ಯು ಡೋಂಟ್ ಟ್ರೈ ಟು ಬೆಂಡ್ ಯು ಬ್ಯಾಕ್. ಈ ಪೋರ್ಷನ್ ಬೆಂಡ್ ಆಗಬಾರ್ದು. ಯು ಟ್ರೈ ಟು ಕೀಪ್ ಎ ಬ್ಯಾಕ್ ಸ್ಟ್ರೈಟ್. ಸ್ಟ್ರೆಚ್ ಆದಷ್ಟು ಎಷ್ಟಾಗುತ್ತೆ ಅಷ್ಟು ಸ್ಟ್ರೆಚ್ ಮಾಡಿ, ಬಟ್ ಸ್ಟ್ರೆಚ್ ಬ್ಯಾಕ್ ಲ್ಯಾಟ್ ಮಸಲ್ ಮೇಲೆ ಬೀಳಬೇಕು, ಲೋ ಬ್ಯಾಕ್ ಬೆಂಡ್ ಆಗಬಾರ್ದು.